ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ಬಾರಣ್ಣ ಬಾ ಮುದ್ದು ಮಗುವೆ ಬಾರೋ ಬಾ ಕಂದ ಈ ಬ್ಲಾಸಂ ಶಾಲೆಗೆ ಈ ಶಾಲೆಯು ನಿನ್ನದು ಈ ಕಲಿಕೆಯು ದೊಡ್ಡದು ಬಾರೋ ಬಾರೋ ಬಾ ಕಂದ ಅನುಭವಿಸು ಆನಂದ ಬಿಡಿಸೋ ನೀ ಬಿಡಿಸೋ ಜೀತವ ನನ್ನ ಕಳಿಸೋ ನೀ ಶಾಲೆಗೆ ನನ್ನ. ಈ ಮಕ್ಕಳನ್ನೆಲ್ಲ ಒಂದು ಸ್ಪೆಷಲ್ ಪರ್ಪಸ್ಗೋಸ್ಕರ ಕಳಿಸಿದ್ದೀನಿ. ಯಾಕೆ ಏನಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಕಿಡ್ಸ್, ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಒಂದೊಂದ್ಸಲ ದೇವರು ಈ ದೇವರಂತ ಮಕ್ಕಳಿಗೆ ಈ ರೀತಿ ಮಾಡ್ಬಿಡ್ತಾನೋ ನಮಗೆ ಗೊತ್ತಾಗಲ್ಲ. ಇದು ದೇವ್ರ ತಪ್ಪ ಇಲ್ಲ ಮಕ್ಕಳ ಹಣೆಬರನೇ ಆಗೇನ ಯಾರಿಗೂ ಗೊತ್ತಿಲ್ಲ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಇವತ್ತು ಬರ್ತಾ ಇರೋ ಹುಡುಗ ಕಿರಣ್ ಅಂತ, ಅವನಿಗೆ 14 ವರ್ಷ. ಆ ಹುಡುಗನಿಗೆ ತಲ್ಸೇಮಿ ಅಂತ ಒಂದು ಕಾಯಿಲೆ. ಇದು ತುಂಬಾ ವಿಚಿತ್ರವಾದ ಅಪರೂಪವಾದ ಕಾಯಿಲೆ. ಕಿರಣ್ ಅವ್ರಿಗೆ ಓದಕ್ಕೆ ಭಾಳ ಆಸೆ ಸರ್. ಅವ್ರಿಗೆ ಸ್ಕೂಲಿಗೆ ಹೋದಾಗ ಮಕ್ಕಳೆಲ್ಲ 1ನೇ ಕ್ಲಾಸ್ನಲ್ಲಿ ಇದ್ದಾಗೆಲ್ಲ ಭಾಳ ತಮಾಷೆ ಮಾಡಿ ದೂಡೋದು ಹೇಳೋದು ಬರೋದು ಮಾಡ್ತಾ ಇರ್ತದ. ಆ ಥರ ಆಗಿ ಅವ್ನಿಗೆ ಓದೋಕ್ಕಾಗಲಿಲ್ಲ. ಮನೇಲಿ ಬಂದು ಹೇಳ್ತದ ಅವರಪ್ಪ ನಮ್ಗೆ ಈ ಥರ ನನಗೆ ಸ್ಕೂಲಾಗ ಟಾರ್ಚರ್ ಕೊಡ್ತಾರೆ, ಈ ಥರ ಹುಡುಗರು ಅಣಕ್ಸಾಡ್ತಾರೆ, ಈ ಥರ ನನಗೆ ಓದೋಕೆ ಆಗ್ತಿಲ್ಲ, ನನಗೆ ಆಸೆ ಐತಿ ಆದರೂ ಓದೋಕೆ ನನಗೆ ಆಯಸ್ಸು ಜಾಸ್ತಿ ಆಗ್ತಿದೆ ಖಾಲಿ ಇರೋದ್ರಿಂದ ಅಂತಂದೇಳಿ ಅವ್ರ ಅಪ್ಪ ಅಮ್ಮ ಮತ್ತು ಬೇಡ ಬಿಡು ಇನ್ನೇನು ಮತ್ತೆ ಮಗುಗೆ ಸುಖ ಇಲ್ಲ ಅಂದ್ಮೇಲೆ ಮತ್ತೆ ಓದಿಸ್ಕೊಂಬಿಡಕ್ಕೆ ಅಂತಂದೇಳಿ ಅವ್ರು ಓದ್ಸೋಕ್ಕಾಗಲಿಲ್ಲ. ಊರ ಜನ ಎಲ್ಲ ಕುಳ್ಳ ಮಕ್ಕ ಇದಾಗೈತಿ ಹಂಗೆ ಹಿಂಗೆ ಅಂತ ಜನ ಇದು ಮಾಡಕತ್ತಿದ್ದಲ್ಲ, ಅವ್ನು ರೋಡಿಗೆ ಹೋಗೋದು ಬಿಟ್ಬಿಟ್ಟ ಸ್ಕೂಲಿಗೆ ಹೋಗಿ. ಪಾಪ ಹುಡುಗನ್ಗೆ ಓದ್ಬೇಕು ಅನ್ನೋ ಆಸೆ. ಯಾಕೆ ಓದಕ್ಕಾಗ್ಲಿಲ್ಲ ಅವನ್ ಬಾಯ್ದ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಕಿರಣ್ ಅಂಡ್ ಹಿಸ್ ಪ್ಯಾರೆಂಟ್ಸ್. ಕಿರಣ್ ಬನ್ನಿ. ನಾನು ಹೇಳಿದ ಹುಡುಗ ಇವನೇ ಕಿರಣ್ ಅಂತ. ಕಿರಣ್ ಎಷ್ಟನೇ ಕ್ಲಾಸ್ವರೆಗೂ ಓದ್ದೆ? 3ನೇ ಕ್ಲಾಸ್ವರೆಗೂ. ಎಷ್ಟು? 3. ನಿನ್ಗೆ ವಯಸ್ಸು ಎಷ್ಟು? 14. ಯಾಕೆ ಓದೋದು ಬಿಟ್ಬಿಟ್ಟೆ? ಹುಡ್ರೆಲ್ಲ ನಗ್ಯಾರ ಅಕ್ಕ. ಹುಡ್ರೆಲ್ಲ ನಗ್ಸಾಟ ಮಾಡೋದು ಹಂಗಲ್ಲ. ನೋಡಿ ಹುಡುಗರೆಲ್ಲ ನಗ್ಸ್ತಾ ಇದ್ರಂತೆ. ಯಾಕೆ ನಗ್ಸ್ತಾ ಇದ್ರು? ಯಾಕೆ? ಏನು? ತಲೆ ದೊಡ್ಡದೈತಿ ಹೊಟ್ಟೆ ದೊಡ್ಡದೈತಿ ಅಂತ. ತಲೆ ದೊಡ್ಡದಾಗಿದೆ ಆಮೇಲೆ ಹೊಟ್ಟೆ ದೊಡ್ಡದಾಗಿದೆ ಅಂತನಾ? ಅದಕ್ಕೋಸ್ಕರ ಸ್ಕೂಲ್ ಬಿಟ್ಬಿಟ್ಟ? ಯಾಕೆ? ಅದು ಮಾಡಿದ್ರೆ ಯಾವಾಗಲೂ ಇದು ಮಾಡಬೇಕು. ಅವ್ರು ಆಡ್ಕ ಮಾಡೋರು ಮಾಡ್ತಾರೆ, 1000 ಜನ ಮಾಡ್ತಾರೆ ಅಲ್ವಾ? ನೀನ್ ಯಾಕೆ ಓದೋದು ಬಿಟ್ಬಿಟ್ಟೆ? ಓದೋದು ಬಿಡ್ಬಾರ್ದಲ್ವಾ? ಇವಾಗ ನಿನ್ನ ಆಸೆ ಏನು? ಅವ್ರು ಚೆನ್ನಾಗಾಗಬೇಕು, ನಾವು ಸ್ಕೂಲಿಗೆ ಹೋಗ್ಬೇಕು. ನಿನಗೂ ಸ್ಕೂಲ್ಗೆ ಹೋಗ್ಬೇಕನ್ನ ಆಸೆನಾ? ಸೊ ಮಕ್ಳು ಯಾರು ಗಲಾಟೆ ಮಾಡ್ತಾರೆ ಸ್ಕೂಲ್ಗೆಲ್ಲ ಹೋಗ್ತೀಯಾ? ನಿಜವಲ್ಲ ಇಷ್ಟ ಇರುತ್ತಾ? ಓಕೆ ಬಾ ಕೂತ್ಕೊ. ಹೇಳಿ, ನೀವು ಅವ್ರ ತಂದೆ ತಾಯಿ ತಾನೆ? ನಿಮ್ಗೆ ಎಷ್ಟು ಮಕ್ಳು? 4 ಮಕ್ಳು ಹೀಗೇನಾ? ಇಲ್ಲ ಇಲ್ಲ, ಅವ್ರು 3 ಚೆನ್ನಾಗದಾರ ಸರ್. ಇವನೊಬ್ಬನೇ ಫಸ್ಟ್ನೇ, ಇವನೇ ಈ ಥರ ಫಸ್ಟ್. ಇವನೇ ಫಸ್ಟ್ನೇ. ಇನ್ನು 3 ಜನ ಅವ್ರು ಚೆನ್ನಾಗದಾರ. ಎಲ್ಲ ಗಂಡು ಮಕ್ಳ? ಇಲ್ಲ, 2 ಹೆಣ್ಮಕ್ಳು, ಇವರಿಬ್ಬರು ಗಂಡು ಮಕ್ಳು. ಅವ್ರೆಲ್ಲ ಓದ್ತಾ ಇದಾರ? ನೀವೇನ್ ಮಾಡ್ತಿದ್ದೀರಾ? ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೀರಾ? ಆದ್ರೆ ಅವ್ನು ಹೇಳ್ತಾ ಇರ್ತಾನೆ ಯಾವಾಗ ಓದ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾರೆ. ಹೇಳ್ರಿ ಸರ್, ಈಗ ಊರಲ್ಲಿ ನಕಲಿ ಮಾಡೋಕೆ ಆಶೆ ಮಾಡೋಕೆ ನಿಮ್ ತಲೆ ದೊಡ್ಡೈತಿ, ಹೊಟ್ಟೆ ದೊಡ್ಡೈತಿ, ಕೈ ಕಾಲು ಸಣ್ಣ ಅದಾವು ಅಂತ ಅಂದು ಮಾಡಕ ಮನೆಗೆ ವಾಪಸ್ ಬಂದು ಅಳ್ತಾಳ್ತಾನೆ.
ಅದಕ್ಕೆ ಮತ್ತಿನ್ನೇ ಮಾಡ್ತೀಯಪ್ಪ ನಿನ್ನ ಪುಣ್ಯ ಹಂಗೈತೆ ಅನ್ನೋ ತಲುಪಿಸಿ ಸಾಲಿ ಬಿಟ್ಟು ಮನೆಗೆ ಕುಂತೇನೆ ಸರ್. ತುಂಬಾ ಆಡ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ಆ ಮಗು ಆಡ್ಕೆ ಮಾಡಿದ್ಕೆ ಆ ಮಗುಗೆ ದುಃಖ ಆಗಿರ್ಬೇಕು. ಅಳ್ಬೇಡಿ, ದಯವಿಟ್ಟು ಅಳ್ಬೇಡಿ. ಯಾಕೆ ಸ್ಕೂಲ್ಗೆ ಆಮೇಲೆ ಕಳಿಸ್ಲಿಲ್ಲ? ಇಲ್ಲ ಸರ್ ಕಳಿಸ್ಲಿಲ್ಲ. ಹುಡ್ರು ಹೊಡೆಯವೋ ಬಡಿಯವೋ ಮತ್ತೆ ನಾನು ಹೊಡಿತಾರಪ್ಪ ಅಂದ್ರ ಮತ್ತೆ ಇನ್ನೇ ಮಾಡ್ತೀವಿ ಮನೆಗೆ ಇರಪ್ಪ ಅಂದ್ರೆ ಬೇಡ ಬೇಡ ನಮಗೆ ಮನುಷ್ಯ ನೋವು ಆಯ್ತು ಅದಕ್ಕೆ ಬೇಡ ಮನೆ ಹತ್ರನೇ ಇರಪ್ಪ ಅಂತಂದು ನಾವು ಮನೆ. ಯಾವಾಗ ಗೊತ್ತಾಯ್ತು ನಿಮ್ ಮಗುಗೆ ಈ ರೀತಿ ಆಗಿದೆ ಅಂತ? ಇದು ಈಗ ಹುಟ್ಟಿ 1 ವರ್ಷ ಚೆನ್ನಾಗಿತ್ತು ಸರ್ ಅಷ್ಟೇ. 1 ವರ್ಷಕ್ಕಿಲ್ಲಿಗೆ ಈ ತರ ಬೆಳವಣಿಗೆ ಇತ್ತು. ಹುಟ್ಟಿ 1 ವರ್ಷ ಚೆನ್ನಾಗಿದ್ದ, ಅಲ್ಲಿದ್ದ ಒಂದು ಜ್ವರ ಬಂದಂಗ ಅದು ಅಲ್ಲಿ ಇದ್ದ. ಜ್ವರ ಬಂದಂಗ ಆಯ್ತು. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ತೋರಿಸಿ ಸಹ 1 5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಅಮ್ಮ 1 5 ಲಕ್ಷ ರೂಪಾಯಿ ಖರ್ಚು ಮಾಡಿ. 5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಆಮೇಲೆ ಗೊತ್ತಾದಾಗ ಮಗುಗೇನು ಹೇಳಿದ್ರಾಯ್ತ ಈ ರೀತಿ ಆಗಿದೆ ಅಂತ? ಮಗು ಅವರು ಏನು ಪ್ರೈವೇಟ್ ಆಸ್ಪತ್ರೆ ತೋರಿಸ್ತಿದ್ವಿ ಹಂಗ ಅವರು ಜ್ವರ ಬಂದ್ರ ಮೈಯಾಗ ರಕ್ತ ಬ್ಲಡ್ ಹೊಡೆದು ನೀರ್ ಆದಂಗ ಆಕತಿ. ಮಾತ್ರಿ ಟಾನಿಕ್ ಒಂದ್ ಕೊಡೋರು ಕ್ರಮ ಚೆನ್ನಾಗ್ ಆಕತಿ ಅಂತ ಅಷ್ಟೇ ಸರ್. ಆಮೇಲೆ ನಾವು ಬೇರೆ ಜನ ಬೇರೆಯವರೆಲ್ಲ ಬೇಡ ದೊಡ್ಡ ಆಸ್ಪತ್ರೆಗೆ ಹೋಗ್ರಿ, ಬೇರೆ ಕಡೆಗೆ ಹೋಗ್ರಿ, ನಾವು ದೊಡ್ಡ ಆಸ್ಪತ್ರೆಗೆ ಹೋಗಕ್ಕ ಇದು ಇಷ್ಟ ಇದ್ದಿದ್ದಿಲ್ಲ ಸರ್. ನಮಗೆ ದುಡ್ಡಿ ತೊಂದ್ರೆ ಕಷ್ಟ ಅಲ್ಲ. ಮತ್ತೆ ಬೇರೆಯವ್ರು ಹೇಳಿ ಕರ್ಕೊಂಬಂದ್ರು ಸರ್ ದಾವಣಗೆರೆಯಲ್ಲಿ. ಅವರು ಇಲ್ಲಮ್ಮ ನಿಮ್ಮ ಮಗುಗೆ ಬ್ಲಡ್ ಹಾಕ್ಬೇಕು ಚೆನ್ನಾಗಿ ಹಾಕೋಣ ಅಂದಮೇಲೆ ನಮಗೆ ಗೊತ್ತಾಯ್ತು. ಅದೇ ಮತ್ತೆ ಹಾಕ್ಸ್ತ ಅಂತ ಅಂದ್ವಿ. ಬ್ಲಡ್ ಆ ಗ್ರೂಪಿನ ಸಿಗೋದು ಭಾಳ ಕಷ್ಟ ಸರ್ ಅಂತಂದು ಹೇಳಿದ್ರು ಸರ್. ಅಲ್ಲಿ ದಾವಣಗೆರೆಯಲ್ಲಿ ಸಿಗಲ್ಲ ಅನ್ನೋದಕ್ಕೆ ಮತ್ತೆ ಇಲ್ಲಿ ಕಳಿಸಿದ್ವಿ ಸರ್. ಕಳಿಸಿದ್ರೆ ನಾವು ಇಲ್ಲಿ ಬಂದಿದ್ದೀವಿ ಸರ್. ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ 2 ಬಾಟ್ಲಿ ಬ್ಲಡ್ ಹಾಕ್ಸಿದ್ದೀವಿ ಸರ್. ಮತ್ತೀಗ ತಿಂಗಳಿಗೊಮ್ಮೆ ಹಾಕ್ಸ್ಬೇಕಂತಂದು ಅವ್ರು ಹೇಳ್ತಾ ಇದಾರೆ ಸರ್. ಆ ಬ್ಲಡ್ ಸಿಗೋದು ಭಾಳ ಕಷ್ಟ ಅಂತ. ರೇರ್ ಗ್ರೂಪ್ ಅಲ್ಲ ಬ್ಲಡ್? ಓ ಪಾಸಿಟಿವ್ ಬಾಂಬೆ ಗ್ರೂಪ್ ಅಂತ. ಓ ಪಾಸಿಟಿವ್ ಬಾಂಬೆ. ಬಾಂಬೆ. ನೀವು ಅದೇ ಮಗು ಕೇಳಿದಾಗ ಅದೇ ಹೇಳ್ತಿದ್ರು ಆಡ್ಕೆ ಮಾಡ್ತಾರೆ ಅದಕ್ಕೆ. ಅದಕ್ಕಂದ್ರೆ ನಮಗೆ ಮನುಷ್ಯ ನೋವು ಆಯ್ತಲ್ಲ ಸರ್. ಅದಕ್ಕೆ ನಮ್ಮ ಮಗ ಮನೆಗ ಇರ್ಲಿ ಅಂತ ಮನೇಲೇ ಇರ್ಲಿ ಅಂತ ನಾವು ಓದ್ಸೋದು ಕಳ್ಸಿಲ್ಲ. ಮನೇಲೇ ಇದ್ಬಿಟ್ರೆ ಹೆಂಗಮ್ಮ? ಅದೆಲ್ಲ ನೀವು ಧೈರ್ಯ ಕಳ್ಕೊಬಾರ್ದು. ಧೈರ್ಯ ಇರ್ಬೇಕು ಯಾವಾಗಲೂ. ಕೂತಳಿ ಇಲ್ಲ ಮಾಡ್ಬಾರ್ದು. ಕೂತಳಿ ನೀವು. ಇಲ್ಲ ನೋಡಿ ನೋಡಿ ಇವಾಗ ಇಲ್ಲಿಗೆ ಬಂದಿದ್ದೀರಾ, ನಾವ್ ಏನ್ ಮಾಡಕ್ಕ ಪ್ರಯತ್ನ ಮಾಡ್ತೀವಿ. ನೀವು ಕೂತ್ಕೊಳ್ಳಿ ದಯವಿಟ್ಟು ಅಳ್ಬಾರ್ದಮ್ಮ. ನೋಡಿ ಅಳ್ಬಾರ್ದು, ಧೈರ್ಯವಾಗಿದೆ. ಓಕೆ ನೋಡಿ ನಿಮ್ಮ ಮಗನ ಎಷ್ಟು ಧೈರ್ಯವಾಗಿದ್ದಾನೆ ನೋಡಿ. ಆಡ್ಕೆ ಮಾಡಿದ್ರು ಪರವಾಗಿಲ್ಲ. ನಾ ಬಂದು ನೋಡಿ ಈ ಶೋಕ್ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದೆ ನೋಡಿ ಅಷ್ಟು ಧೈರ್ಯವಾಗಿ. ಆ ಮಗು ಒಂದು ಏನು ವಿಲ್ ಪವರ್ ನಾವು ಯಾವತ್ತೂ ಮೆಚ್ಚಬೇಕಾದ ವಿಷಯ. ನೋಡಿದ್ರ ಒಂದು ಮಗುಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಆಸೆ ನೋಡಿ. 14 ಇಯರ್ಸ್ ಆ ಹುಡುಗನ್ಗೆ. ಆಕ್ಚುಲಿ 7th 8th ಸ್ಟ್ಯಾಂಡರ್ಡ್ ಇರಬೇಕು, ಬಟ್ 3ನೇ ಕ್ಲಾಸ್. ಪಾಪ ಹುಡುಗ ಬಂದು ಅವನ ಆಸೆ ಹೇಳ್ಕೊತಾನೆ ಏನಂತ, ಬೇರೆ ಮಕ್ಕಳ ತರ ಅವ್ನ ಚೈಲ್ಡ್ಹುಡ್ ನ ಎಷ್ಟು ಮಿಸ್ ಮಾಡ್ಕೊಂಡು ಅದನ್ನೆಲ್ಲ ಪೂರೈಸ್ಕೋಬೇಕು ಅಂತ ಆಸೆ. ಆ ಡಿಸೀಸ್ ಇದ್ರು ಅವ್ರು ಬೋಲ್ಡ್ ಆಗಿ ಬಂದು ಕೇಳ್ತಾ ಇದ್ದಾನೆ. ಒಂದ್ಸತಿ ಆಡ್ಕೆ ಮಾಡ್ಬಿಟ್ರೆ ಮಕ್ಕಳ ಜೀವನ ಎಷ್ಟು ಚೆನ್ನಾಗಿ ಬದಲಾಗುತ್ತೆ ನೋಡಿ. ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕಂದ್ರೆ ಯಾರಿಗೆ ಇರ್ಬೋದು, ಯಾವ ತರ ಕಾಯಿಲೆನೂ ಇರ್ಬೋದು. ಯಾಕಂದ್ರೆ ಇವಾಗಿನ ಸೈಂಟಿಫಿಕ್ ಇದರಲ್ಲಿ ಎಲ್ಲ ಕಾಯಿಲೆನೂ ವಾಸಿ ಆಗುತ್ತೆ. ನೀವು ಆಡ್ಕೆ ಮಾರಕ್ ಶುರು ಮಾಡ್ಬಿಟ್ರೆ ತಪ್ಪಾಗುತ್ತೆ. ಯಾವಾಗಲೂ ಒಬ್ಬ ಫ್ರೆಂಡ್ ಆಗ್ಲಿ ಅವ್ರು ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡಿ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಅದು ಇಂಥವ್ರಿಗೆ ನಾವು ಸಾಥ್ ಕೊಟ್ಬಿಟ್ಟು ಅವ್ರು ಎನ್ಕರೇಜ್ ಮಾಡಿದಷ್ಟು ಇನ್ನಷ್ಟು ಕಾಲ ಇನ್ನೂ ಚೆನ್ನಾಗಿ ಬದುಕ್ತಾರೆ, ಒಂದು ಹುಮ್ಮಸ್ಸಿಂದ ಬದುಕ್ತಾರೆ. ಆ ಹುಮ್ಮಸ್ಸನ್ನ ಕಳ್ಕೊಂಡ್ಬಿಟ್ರೆ ಈ ರೀತಿ ಆಗ್ಬಿಡ್ತಾರೆ ಮಕ್ಕಳು. ದಯವಿಟ್ಟು ಹಂಗೆ ಮಾಡಬೇಡಿ. ಸೊ ಆ ಮಗು ಕಿರಣ್ ಅನ್ನೋ ಮಗು ಇವತ್ತು ನಮ್ಗೆ ಆಸೆ ಹೇಳ್ಕೊಂಡಿದೆ. ಸೊ ನಮ್ಮ ಪ್ರಯತ್ನ ಮಾಡೋಣ. ನಾನಿರುವುದೇ ನಿಮಗಾಗಿ.